ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಅಧ್ಯಾಯ 6 ಅಭ್ಯಾಸ ತ್ರಿಭುಜ ಮತ್ತು ಅದರ ಗುಣಗಳು ಅಂತ ಪಾಠ ಇದೆಯಲ್ಲ, ಅದರ ಒಳಗಡೆ ಅಭ್ಯಾಸ 6.3ನ ಡಿಸ್ಕಸ್ ಮಾಡ್ಕೋತ ಬರ್ತಿರ್ತೀನಿ. ಈಗಾಗಲೇ ಹಿಂದಿನ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಅಷ್ಟು ಸೀರಿಯಲ್ ಆಗಿ ನಿಮ್ಮ ಪ್ಲೇಲಿಸ್ಟ್ ಒಳಗಡೆ ಸಿಗ್ತಾವೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿಗ್ತಾವೆ. ಹಾಗಾದರೆ ಬನ್ನಿ, ಅಭ್ಯಾಸ ಪ್ರಶ್ನೆ ಒಳಗಡೆ ನಾವು ಈ ಥರ ಎಕ್ಸ್ನ ಬೆಲೆಯನ್ನು ಮುಂದಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕಟ್ಟಿದ್ದಾರೆ. ಇವನ್ನ ಎಕ್ಸ್ನ ಬೆಲೆನ ನಾವು ಯಾವ ಥರ ಕಂಡುಹಿಡಿಯಬೇಕು? ಒಂದು ತ್ರಿಭುಜ ಅಂದ ತಕ್ಷಣವೇ ತ್ರಿಭುಜದ ಎಲ್ಲ ಒಳಕೋನಗಳ ಒಟ್ಟು ಮೊತ್ತ ಎಷ್ಟಾಗಿರ್ತದಪ್ಪ ಅಂದ್ರೆ 180 ಡಿಗ್ರಿ ಆಗಿರ್ತದೆ. ಭಾಳ ಸಿಂಪಲ್. ಇಲ್ಲಿ 60 ಕೊಟ್ಟಿದ್ದಾನೆ, ಒಂದು ಬಾಹುವಿನ ಅಳತೆ, ಒಂದು ಕೋನ 60 ಕೊಟ್ಟಿದ್ದಾನೆ, ಒಂದು ಕೋನ 50 ಕೊಟ್ಟಿದ್ದಾನೆ. ಹಾಗಾದರೆ ಇನ್ನು ಎಷ್ಟು ಹಾಕಿದ್ರೆ 180 ಆಗ್ತದೆ ಅನ್ನೋದೇ ಈ ಕ್ವಶನ್ಸ್ನ ಬಿಡಿಸೋದು. ಭಾಳ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ. ಹಾಗಾದರೆ ಇವನ್ನ ಯಾವ ಥರ ನಾನು ಬಿಡಿಸ್ತೀನಿ ಅಂತೇಳಿ ಒಂದೊಂದನ್ನು ಅಲ್ಲಿ ಚಿತ್ರಗಳು ಇದ್ದಾವೆ, ಆ ಚಿತ್ರಗಳು ನೋಡ್ಕೋತಾ ಇಲ್ಲಿ ಹೇಳ್ತಿರ್ತೀನಿ. ನೀವು ಸರಿಯಾಗಿ ಚಿತ್ರವನ್ನು ಗಮನ ಮಾಡಿರಿ. ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಾಗಿತ್ತು ನಾವು. ಒಂದು ಬಾಹು ಎಷ್ಟು ಕೊಟ್ಟಿದ್ದಾನೆ, ಒಂದು ಕೋನ ಎಷ್ಟು ಕೊಟ್ಟಿದ್ದಾನೆ, 50 ಡಿಗ್ರಿ. ಇನ್ನೊಂದು ಕೋನ ಎಷ್ಟು ಕೊಟ್ಟಿದ್ದಾನೆ, 60 ಡಿಗ್ರಿ ಕೊಟ್ಟಿದ್ದಾನೆ. ಹಾಗಾದರೆ ತ್ರಿಭುಜನ ಒಳಕೋನಗಳ ಒಟ್ಟು ಮೊತ್ತ ಎಷ್ಟು ಡಿಗ್ರಿ ಆಗಿರ್ತದೆ ಅಂತ ಹೇಳಿದ್ರೆ 180 ಡಿಗ್ರಿ. ಹಾಗಾದರೆ ಎಕ್ಸ್ ಪ್ಲಸ್ 50 60 ಕೂಡಿಸಿ 110 ಡಿಗ್ರಿ ಆಗ್ತದೆ, ಇಸ್ಕೊಲ್ ಟು 180. ನನಗೆ ಎಕ್ಸ್ ಬೇಕಾಗಿದೆ, ಎಕ್ಸ್ ಇಸ್ಕೊಲ್ ಟು 180. ಈ ಪ್ಲಸ್ 120 ರೈಟ್ ಸೈಡ್ ಇವತ್ತಪ್ಪ ಅಂದ್ರೆ ಮೈನಸ್ 110 ಆಗ್ತದೆ. ಎಕ್ಸ್ ಈಜ್ಕೊಲ್ ಟು 180ರಾಗ 110 ಕಳೆದ್ರೆ 70 ಡಿಗ್ರಿ. ಭಾಳ ಸಿಂಪಲ್. ನೀವು ನೋಡಿದ ತಕ್ಷಣ 70 ಡಿಗ್ರಿ ಅಂತ ಹೇಳ್ಬೋದು. 50 ಒಂದು 60 ಕೂಡಿಸಿ 110 ರೀ, 180 ಆಗ್ಬೇಕಂದ್ರೆ ಇನ್ನೂ 70 ಕೂಡಿಸ್ಬೇಕು ರೀ. ಅದನ್ನು ಬಾಯ್ಲಕ್ಕೆ ಹೇಳೋದು ಚಂದ ಅನಿಸ್ತದೆ. ಬಟ್ ಅದು ಬಿಡಿಸ್ಬೇಕಪ್ಪ ಅಂದ್ರೆ ಈ ಥರ ನೀವು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಎರಡನೇದು ನೋಡ್ರಿ. ಚಿತ್ರ ನಿಮ್ಗಿಲ್ಲಿ ನೀಟಾಗಿ ಚಿತ್ರ ಕೊಟ್ಟಿದ್ದಾನೆ. ಈ ಥರ ಏನಾದರೂ ಕೊಟ್ಟಿದ್ರಪ್ಪ ಅಂದ್ರೆ, ಈ ಥರ ಹಿಂಗೆ ಚೌಕ್ ಬಾಕ್ಸ್ ಕೊಟ್ಟಿದ್ನಪ್ಪ ಅಂದ್ರೆ ಆ ಕೋನ ಅಳತೆ ಕೊಟ್ಟಿರ್ಲಿಕ್ಕಂದ್ರೆ ನೀವೇ ತಿಳ್ಕೊಬೇಕು ಅದರ ಅಳತೆ ಎಷ್ಟಪ್ಪ ಅಂದ್ರೆ 90 ಡಿಗ್ರಿ ಅಂತ ಹೇಳಿ. ಯಾಕಪ್ಪ ಅಂದ್ರೆ ಲಂಬ ಕೋನದ್ದು ಅದು ಸಿಂಬಲ್ ಅದು, ಹೌದಾ? ಅದು 90 ಡಿಗ್ರಿ ಇರ್ತದೆ. ಹಾಗಾದ್ರೆ ಪಿ 90 ಡಿಗ್ರಿ ಇದೆ, ಕ್ಯೂ 30 ಡಿಗ್ರಿ ಇದೆ. ನಾವು ಆರ್ ಅಂದರೆ ಎಕ್ಸ್ನ ಕಂಡುಹಿಡಿಬೇಕಾಗಿದೆ ಅಷ್ಟೇ. ಹಾಗಾದರೆ ಇಲ್ಲಿ ಯಾವ ಥರ ಮಾಡ್ಕೋಬೇಕಪ್ಪ ಅಂದ್ರೆ ನಾನು ಇಲ್ಲಿ ಬರ್ತಿದ್ದೀನಿ ನೋಡ್ರಿ. ಏನಪ್ಪ ಅಂದ್ರೆ ಪಿ ಕೋನ ಲಂಬ ಕೋನವಾಗಿದೆ ಅಂದರೆ ಇದು 90 ಡಿಗ್ರಿ ಆಗಿರ್ತದೆ ಅಂದಾಗ. ಹಾಗಾದರೆ ಎಕ್ಸ್ ಪ್ಲಸ್ ಒಂದು 90 ಡಿಗ್ರಿ, ಒಂದು 30 ಡಿಗ್ರಿ ಕೊಟ್ಟಾನ. ನಿಮ್ಗೆ ಎಕ್ಸ್ ಕಂಡು ಹಿಡಿಬೇಕಾಗದ ಅಷ್ಟೇ. 180 ಡಿಗ್ರಿ. ಎಕ್ಸ್ ಪ್ಲಸ್ 90 ಪ್ಲಸ್ 30 ಕೊಡಿಸಿದ್ರೆ 120 ಡಿಗ್ರಿ ಆಗ್ತದೆ, ಇಜ್ಕೊಲ್ ಟು 180. ಎಕ್ಸ್ ಇಸ್ಕೊಲ್ ಟು 180 ಒಳಗೆ 120 ಕಳೀರಿ, ಎಕ್ಸ್ ಇಸ್ಕೊಲ್ ಟು ಎಷ್ಟು ಬರ್ತದೆ 60 ಡಿಗ್ರಿ. ಇನ್ನು ಕ್ವಶನ್ ನಂಬರ್ 3 ಕೂರ್ನ ಆ ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ. 3 ಎಕ್ಸ್ ಬೆಲೆ ಕೊಟ್ಟಿದ್ದಾರೆ. ಹಾಗಾದರೆ 30 ಡಿಗ್ರಿ ಕೊಟ್ಟಿದ್ದಾನೆ, 110 ಡಿಗ್ರಿ ಕೊಟ್ಟಿದ್ದಾನೆ. ನಾವು ಎಕ್ಸ್ ಬೆಲೆನ ಕಂಡುಹಿಡಿಬೇಕಾಗ್ಯದ. ಎಕ್ಸ್ ಪ್ಲಸ್ 30 ಡಿಗ್ರಿ ಪ್ಲಸ್ 110 ಡಿಗ್ರಿ ಇಸ್ಕೊಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ 110 ಒಂದು 30 140 ಆಗ್ತದೆ, ಇಸ್ಕೊಲ್ ಟು 180. ಎಕ್ಸ್ ಇಸ್ಕೊಲ್ ಟು 180ಕ್ಕೆ ಈ ಪ್ಲಸ್ 140 ಈ ಸೈಡ್ ತೊಗೊಂಡು ಮೈನಸ್ 140 ಆಗ್ತದೆ. 180ರಾಗ 140 ಕಳೆದ್ರೆ ಎಕ್ಸ್ ಇಸ್ಕೊಲ್ ಟು 40 ಡಿಗ್ರಿ ಉಳಿತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಯಾವ ಥರ ಇದೆ ನೋಡ್ರಿ. ಇಲ್ಲಿ 2 ಎಕ್ಸ್ ಕೊಟ್ಟಿದ್ದಾನೆ. ಸರ್ 1 ಎಕ್ಸ್ ಕಂಡುಹಿಡಿಬೇಕಪ್ಪ ಅಂದ್ರೆ ಓಕೆ ಆಗ್ತಿತ್ತು. ಇಲ್ಲಿ 2 ಎಕ್ಸ್ ಬೆಲೆಯನ್ನು ಹೆಂಗೆ ಕಂಡುಹಿಡಿಬೇಕು ರೀ? ಇಲ್ಲಿ ಒಂದೇ ಕೋನದ ಅಳತೆ ಕೊಟ್ಟಿದ್ದಾನೆ 50 ಡಿಗ್ರಿ. ಇದನ್ನು ಭಾಳ ಸಿಂಪಲ್. ನೀವೇನು ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರ್ಕೋಬೇಕು ಅಷ್ಟೇ. 50 ಡಿಗ್ರಿ ಪ್ಲಸ್ ಎಕ್ಸ್ ಅಂತ ಬರ್ಕೊಂಡೆ ಅಂದ್ರೆ ಇದು ಒಂದು ಎಕ್ಸ್, ಇದು ಒಂದು ಎಕ್ಸ್. ಹಾಗಾದರೆ ಎರಡು ಕಡೆ ಎಕ್ಸ್ ಕೊಡ್ತಾನಪ್ಪ ಅಂದ್ರೆ ಆ ಎರಡು ಕೋನದ ಅಳತೆ ಒಂದೇ ಆಗಿರ್ತದೆ ಅಂತ ಅಂದಾಗ ಇಸ್ಕೊಲ್ ಟು 180. 50 ಪ್ಲಸ್ ಎಕ್ಸ್ ಇದೊಂದು ಎಕ್ಸ್ ಎಷ್ಟು ಎಕ್ಸ್ ಅದು 2 ಎಕ್ಸ್ ಅದು ಇಸ್ಕೊಲ್ ಟು 180. 2x ಇಸ್ಕೊಲ್ ಟು 180 ಇಲ್ಲಿ ಇರಲಿ. ಈ 50 ಇದ್ದಿದ್ದು ರೈಟ್ ಸೈಡಿಗೆ ಬರ್ತಪ್ಪ ಅಂದ್ರೆ ಮೈನಸ್ 50 ಆಗ್ತದೆ. 2x ಇಸ್ಕೊಲ್ ಟು 180ರಾಗ 50 ಕಳೀರಿ 130 ಡಿಗ್ರಿ ಆಗ್ತದೆ. ಹಾಗಾದರೆ 2x ಜೊತೆ ಇರುವಂಥ ಈ ಎಕ್ಸ್ ಜೊತೆ ಇರುವಂಥ 2 ಕ್ಯಾನ್ಸಲ್ ಆಗಬೇಕಾಗಿದೆ. ಹೀಗಾಗಿ ಬೋತ್ ಸೈಡ್ ಎರಡೂ ಸೈಡ್ಲಿ ಏನು ಮಾಡ್ತಪ್ಪ ಅಂದರೆ 2ರಿಂದ ಭಾಗಾಕಾರ ಮಾಡ್ತೀನಿ. ಇದು 2 ಹೋಯ್ತು, ಎಕ್ಸ್ ಅಷ್ಟೇ ಉಳಿತಿಲ್ಲ. 2 ಒಂದೇ 2 ಆರ್ಲೆ 12 ಒಂದು ಉಳಿತದೆ, ಅದು 10 ಆಯಿತು. 2 5 10 ಅಂದರೆ 130ರ ಅರ್ಧ 65. ಹಾಗಾದರೆ ಎಕ್ಸ್ ಕೊಟ್ಟಿದ್ದಲ್ಲ, ಎರಡೂ ಎಕ್ಸ್ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಅದನ್ನು 65 ಡಿಗ್ರಿ ಆಗಿರ್ತದೆ, ಆ ಕೋನನು 65 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಒಳಗಡೆ ಆ ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ. 3 ಎಕ್ಸ್ನ ಕಂಡುಹಿಡಬೇಕು. ಅಲ್ಲಿ ಯಾವುದೇ ಬೆಲೆಗಳನ್ನು ಕೊಟ್ಟಿಲ್ಲ. ಇವಾಗ ಏನು ಮಾಡಬೇಕು? ಭಾಳ ಸಿಂಪಲ್. ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ ಅನ್ನೋದು ಗೊತ್ತಲ್ಲ. ಹಾಗಾದರೆ ಎಕ್ಸ್ ಬರ್ಕೋರಿ ಇಸ್ಕೊಲ್ ಟು 180. ಎಷ್ಟು ಎಕ್ಸ್ ಅದಾವೆ ಇಲ್ಲಿ? 3 ಎಕ್ಸ್ ಅದಾವೆ. 3x ಇಸ್ಕೊಲ್ ಟು 180 ಡಿಗ್ರಿ. ಈ ಎಕ್ಸ್ ಜೊತೆ ಇರುವಂಥ 3 ಕ್ಯಾನ್ಸಲ್ ಆಗಬೇಕಾಗ್ಯದ. ಹಾಗಾಗಿ ಎರಡು ಸೈಡ್ ಏನು ಮಾಡಿರಿ 3ಲೆ ಭಾಗಾಕಾರ ಮಾಡಿರಿ. ಇದು ಕ್ಯಾನ್ಸಲ್ ಆಯಿತು. 3 ಎಕ್ಸ್ ಅಷ್ಟು ಉಳಿತಾ 3 ಒಂದೇ 3 6 18. ಇದೊಂದು 0 ಇದೆ 0. ಹಾಗಾದರೆ ಎಕ್ಸ್ ಇಸ್ಕೊಲ್ ಟು 3 ಕೋನಗಳ
ಎಲ್ಲ ಕೋನಗಳ ಅಳತೆ ಸಮ ಇದ್ದಪ್ಪ ಅಂದ್ರೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂದ್ರೆ 60 ಡಿಗ್ರಿ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 6 ಏನಿದೆ ಅಂತ ಹೇಳಿ ನೋಡ್ರಿ. ಅಲ್ಲಿ ನೀವು ಚಿತ್ರವನ್ನು ಸರಿಯಾಗಿ ಇನ್ನೇ ಜಸ್ಟ್ ನಾನು ಹೇಳಿದೆ ಏನು ಅಬ್ಸರ್ವ್ ಮಾಡ್ಬೇಕಪ್ಪ ಅಂದ್ರೆ ಚಿತ್ರದ ಒಳಗಡೆ ಇಲ್ಲಿ ಈ ಥರ ಚೌಕ್ ಬಾಕ್ಸ್ ಏನಾರ ಬಂದಿತ್ತಪ್ಪ ಅಂದ್ರೆ ಆ ಬೆಲೆ ನೀವು ಎಷ್ಟು ಅಂತ ತಿಳ್ಕೊಬೇಕು. ಒಂದು ಕೋನಿಂದು 90 ಡಿಗ್ರಿ ಅಂತೇಳಿ ತೆಗೆದುಕೊಳ್ಬೇಕು. ಹಾಗಾದರೆ ಇಲ್ಲಿ 2x ಕೊಟ್ಟಿದ್ದಾನೆ, ಇಲ್ಲಿ x ಕೊಟ್ಟಿದ್ದಾನೆ. ಹಾಗಾದರೆ ಇವೆರಡು ಕುರಿದು ನಾವು ಅಳತೆಗಳನ್ನು ಕಂಡುಹಿಡಿಬೇಕಾಗಿದೆ ಈಗ, ಹೌದಾ? ಹಾಗಾದರೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಒಂದು ಅಲ್ಲಿ ಎಷ್ಟಪ್ಪ ಅಂದರೆ 90 ಡಿಗ್ರಿ ಅನ್ನೋದು ಒಂದು ಇರ್ತದೆ. 90 ಡಿಗ್ರಿ ಪ್ಲಸ್ ಎಕ್ಸ್ ಇನ್ನೊಂದು 2x ಇದೆ ಇಸ್ಕೊಲ್ ಟು 180 ಡಿಗ್ರಿ. 90 1x 2x ಎರಡು ಕೂಡಿಸಿದ್ರೆ ಎಷ್ಟಾಯಿತು? 2x 1x ಕೂಡಿಸಿದ್ರೆ 3x ಇಸ್ಕೊಲ್ ಟು 180 ಡಿಗ್ರಿ. ಇನ್ನು 3x ಇಲ್ಲೇ ಇರಲಿ, 3x ಇಲ್ಲೇ ಇರಲಿ, 180 ಇಲ್ಲಿದೆ. ಪ್ಲಸ್ 90 ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ -90 ಆಗ್ತದೆ. 3x ಇಸ್ಕೊಲ್ ಟು 180 90 ಕಳೆದ್ರೆ 90 ಉಳಿತದೆ. ಹಾಗಾದ್ರೆ ಎಕ್ಸ್ ಜೊತೆ ಇರುವಂಥ ಏನು ಕ್ಯಾನ್ಸಲ್ ಆಗ್ಬೇಕು? ಈಗ 3 ಕ್ಯಾನ್ಸಲ್ ಆಗಬೇಕು. ಹಾಗಾದ್ರೆ ಬೋತ್ ಸೈಡ್ 3ಲೇ ಭಾಗಾಕಾರ ಮಾಡಿರಿ. 3 ಗೆಟ್ ಕ್ಯಾನ್ಸಲ್ ಆಗ್ತದೆ, ಎಕ್ಸ್ ಉಳಿತದೆ. 3 ಒಂದೇ 3, 3 3ಲೇ 9, ಇದೊಂದು 0 ಇದೆ 0. ಹಾಗಾದರೆ ಎಕ್ಸ್ ಇಸ್ಕೊಲ್ ಟು ಎಷ್ಟು ಬಂತು? 30 ಡಿಗ್ರಿ ಬಂತು. ಸರ ಅಲ್ಲಿ ಒಂದು ಎಕ್ಸ್ ಅದ, ಒಂದು 2x ಅದ. ಎಕ್ಸ್ ಇದ್ದಲ್ಲಿ ಏನು ಹಾಕ್ರಿ? 30 ಡಿಗ್ರಿ ಹಾಕ್ರಿ. ಸರ್ 2x ಇದ್ದಲ್ಲಿ ಅಂದ್ರೆ ಎಕ್ಸ್ನ 2 ಪಟ್ಟು ಅಂದಾಗ 2x ಇಸ್ಕೊಲ್ ಟು 2x ಇದ್ದಲ್ಲಿ ಎಷ್ಟು ಬಂದದ? 30 ಬಂದದ. 2 30ಲೇ 32 60. ಒಂದು ಬೆಲೆ 30 ಡಿಗ್ರಿ ಆಗಿರ್ತದೆ, ಇನ್ನೊಂದು 2x ಅಂದ್ರೆ 60 ಡಿಗ್ರಿ ಆಗಿರ್ತದೆ. ಭಾಳ ಸಿಂಪಲ್ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 2, ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಎರಡು ಕೂಡ ಕಂಡುಹಿಡಿಯಬೇಕು. ಇಲ್ಲಿ ಬಾಹ್ಯ ಕೋನದ ಅಳತೆ ಕೊಟ್ಟಿದ್ದಾನೆ, ನಾವು ಒಳಕೋನದ ಒಳಗಡೆ ಎಕ್ಸ್ ಮತ್ತು ವಾಯ್ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಭಾಳ ಸಿಂಪಲ್. ಇವಕ್ಕೂ ಯಾವ ಥರ ನಾನು ಬಿಡಿಸ್ತೀನಿ, ಸರಿಯಾದ ಚಿತ್ರಗಳನ್ನು ನೀವು ಪುಸ್ತಕದಲ್ಲಿ ನೋಡ್ಕೋತಾ ಈ ಅಭ್ಯಾಸಗಳನ್ನು ಬರ್ಕೊಡ್ರಿ. ಹಾಗಾದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಗೊತ್ತಿರ್ಬೇಕು ನಿಮ್ಗೆ. ಬಾಹ್ಯ ಕೋನದ ಅಳತೆ ಅಂದ್ರೇನು? ಬಾಹ್ಯ ಕೋನದ ಅಳತೆ ಈಕ್ವಲ್ ಟು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಇದನ್ನ ಆಲ್ರೆಡಿ 6.2 ಒಳಗಡೆ ನೀವು ಬಿಡಿಸಿದ್ರಿ, ನಿಮ್ಗೆ ಗೊತ್ತಿರಬೇಕು, ಹೌದಾ? ಹಾಗಾದ್ರೆ ಈಗ ಆಲ್ರೆಡಿ ನೀವು 6.2 ಒಳಗಡೆ ಕೂಡ ಬಿಡಿಸಿರ್ತಿರ್ತೀರಿ. ಏನಪ್ಪ ಅಂದರೆ ಬಾಹ್ಯ ಕೋನದ ಅಳತೆ ಈಕ್ವಲ್ ಟು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತೇಳಿ. ಹಾಗಾದ್ರೆ ಬಾಹ್ಯ ಕೋನದ ಅಳತೆ ಎಷ್ಟೈತೆ? ಅಲ್ಲಿ 120 ಡಿಗ್ರಿ ಇದೆ. ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ. ಈಕ್ವಲ್ ಟು ಒಂದು ಕೋನ ಕೊಟ್ಟಿದ್ದಾನೆ 50 ಡಿಗ್ರಿ, ಇನ್ನೊಂದು ಎಕ್ಸ್ನ ಕಂಡುಹಿಡಿದ್ರಿ. ನೆಕ್ಸ್ಟ್ ವಾಯ್ನ ನಾವು ಕಂಡುಹಿಡಿದ್ರಿ. ಮೊದಲು ಎಕ್ಸ್ ಕಂಡುಹಿಡಿದ್ರಿ. 50 ಪ್ಲಸ್ ಎಕ್ಸ್ ಈಕ್ವಲ್ ಟು ಈ 120ನ ರೈಟ್ ಸೈಡಿಗೆ ತೊಗೊಂಬರ್ತಾನೆ. ಅವಾಗ ದೊಡ್ಡ ಬೆಲೆನ ರೈಟ್ ಸೈಡಿಗೆ ತೊಗೊಂಬರ್ರಿ. ಎಕ್ಸ್ ಇಲ್ಲೇ ಇರಲಿ, 120. ಈ 50 ಇದ್ದಿದ್ದು ರೈಟ್ ಸೈಡಿಗೆ ಬರ್ತಪ್ಪ ಅಂದ್ರೆ -50 ಆಗ್ತದೆ. ಎಕ್ಸ್ ಈಕ್ವಲ್ ಟು 120ರಾಗ ಈ 50 ಕಳೀರಿ, 70 ಉಳಿತದೆ. ಹಾಗಾದರೆ ಎಕ್ಸ್ ಬೆಲೆ ಕಂಡು ಹಿಡಿದ್ವಿ ಎಷ್ಟಪ್ಪ ಅಂದ್ರೆ 70. ಸರ್ ಮತ್ತು ವಾಯ್ ಕಂಡು ಹಿಡಿಬೇಕಲ್ಲ? ಭಾಳ ಸಿಂಪಲ್. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಇಲ್ಲಿ ಒಂದು ಬೆಲೆಯನ್ನು ಅವರೇ ಕೊಟ್ಟಿದ್ದಾರೆ, ಒಂದು 50 ಡಿಗ್ರಿ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಬೆಲೆ ನೀವು ಕಂಡು ಹಿಡಿದ್ರಿ. ಎಕ್ಸ್ ಬೆಲೆ ಎಷ್ಟಪ್ಪ ಅಂದ್ರೆ 70 ಬಂತು. ಹಾಗಾದರೆ 50 ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 180 ಡಿಗ್ರಿ. 50 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಬೆಲೆ ಏನೇ ಜಸ್ಟ್ ಕಂಡು ಹಿಡಿದೇವಿ 70 ಡಿಗ್ರಿ. ವಾಯ್ ಬೆಲೆ ಕಂಡು ಹಿಡಿಬೇಕು. ಈಗ ಈಕ್ವಲ್ ಟು 180. 50 ಒಂದು 70 ಎರಡು ಕೂಡಿಸಿದ್ರೆ 120 ಪ್ಲಸ್ ವಾಯ್ ಈಕ್ವಲ್ ಟು 180. ನಮಗೇನು ಬೇಕಾಗಿದೆ? ಈಗ ವಾಯ್ ಬೇಕಾಗಿದೆ. ವಾಯ್ ಈಕ್ವಲ್ ಟು 180 ಇಲ್ಲೇ ಇರಲಿ, ಪ್ಲಸ್ 120 ಇದ್ದಿದ್ದು ರೈಟ್ ಸೈಡ್ 50 ಮೈನಸ್ 170 ಹಾಕದ. ವಾಯ್ ಈಕ್ವಲ್ ಟು 180ರಾಗ 170 ಕಳೀರಿ, 60 ಡಿಗ್ರಿ. ವಾಯ್ನೂ ಬಂತು. ಎಕ್ಸ್ ಬೆಲೆ ಏನು? 70, ವಾಯ್ ಬೆಲೆ 60 ಡಿಗ್ರಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್. ಎರಡನೇ ಕ್ವಶನ್ಸ್ನ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಡ್ರಿ. ಶೃಂಗಾಭಿಮುಖ ಕೋನಗಳು ಅಂತೇಳಿ ಇಲ್ಲಿ ಬರ್ತದೆ. ಏನಪ್ಪ ಅಂದ್ರೆ ಇಲ್ಲಿ ಸರಿಯಾಗಿ ನೀವು ಅಬ್ಸರ್ವ್ ಮಾಡ್ಕೊಂಡಾಗ ವಾಯ್ ಬೆಲೆ ನೀವು ನೋಡಿದ ತಕ್ಷಣ ಹೇಳ್ಬೋದು. ಇಲ್ಲಿ 80 ಡಿಗ್ರಿ ಅದಂದ್ರೆ ಅದರ ಅಪೋಸಿಟ್ ಇದೆ ಅಂದ್ರೆ ಶೃಂಗಾಭಿಮುಖ ಕೋನಗಳು ಸಮ ಆಗಿರ್ತವೆ. 80 ಅದಂದ್ರೆ ಇದು ಕೂಡ ವಾಯ್ ಬೆಲೆ 80 ಆಗಿರ್ತದೆ. ಹಾಗಾದರೆ ಇದನ್ನು ನಾವು ಯಾವ ಥರ ಇಲ್ಲಿ ಬಿಡಿಸ್ತೀನಿ, ಇದನ್ನು ನೋಡ್ಕೊತಾ ಬರ್ರಿ. ಶೃಂಗಾಭಿಮುಖ ಕೋನಗಳು ಸಮ ಇರುತ್ತವೆ. ಹಾಗಾದರೆ ವಾಯ್ ಈಕ್ವಲ್ ಟು ನಾವು ನೋಡಿದ ತಕ್ಷಣ ಕಂಡು ಹಿಡ್ಕೊಂಡೇವಿ ಎಷ್ಟಪ್ಪ ಅಂದ್ರೆ 80 ಡಿಗ್ರಿ. ಹಾಗಾದ್ರೆ ಅಲ್ಲಿನ ಏನು ಕಂಡು ಹಿಡಿಬೇಕು? ಎಕ್ಸ್ ಒಂದೇ ಕಂಡು ಹಿಡಿಬೇಕು. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಇರ್ತದೆ? 180 ಡಿಗ್ರಿ ಇರ್ತದೆ. ವಾಯ್ ಪ್ಲಸ್ 50 ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋರಿ. ವಾಯ್ ಬೆಲೆ ನಿಮ್ಗೆ ಗೊತ್ತಾಯ್ತು 80 ಡಿಗ್ರಿ. 50 ಡಿಗ್ರಿ ಆಲ್ರೆಡಿ ಒಂದು ಕೋನ ಕೊಟ್ಟಿದ್ದಾರೆ, ಎಕ್ಸ್ ಅಷ್ಟೇ ಕಂಡು ಹಿಡಿಬೇಕಾಗಿತ್ತು. ಪ್ಲಸ್ ಎಕ್ಸ್ ಈಕ್ವಲ್ ಟು 180. 80 ಪ್ಲಸ್ 50 130 ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಎಕ್ಸ್ ಬೆಲೆ ಕಂಡು ಹಿಡಿಬೇಕಾಗ್ಯದ. 180 ಇರಲಿ, ಪ್ಲಸ್ 130 ಈ ಕಡೆ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ 130 ಹಾಕದ. 180ರಾಗ 130 ಕಳೀರಿ, ಎಕ್ಸ್ ಈಕ್ವಲ್ ಟು 50. ಓಕೆ. ಇನ್ನು ನೆಕ್ಸ್ಟ್ ಮೂರನೇದು ಚಿತ್ರವನ್ನು ಸರಿಯಾಗಿ ಗಮನ ಕೊಟ್ಟು ನೋಡ್ರಿ. ಅದ್ರ ಒಳಗಡೆ ಇಲ್ಲಿ ಎರಡು ಬೆಲೆಗಳನ್ನು ಅವರೇ ಕೊಟ್ಟಿದ್ದಾರೆ. ವಾಯ್ ಬೆಲೆ ಮಾತ್ರ ನಾವು ಕಂಡು ಹಿಡಿಬೇಕಾಗ್ಯದ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. 50 ಪ್ಲಸ್ 60 ಡಿಗ್ರಿ ಅವರೇ ಕೊಟ್ಟಿದ್ದಾನೆ, ಪ್ಲಸ್ ವಾಯ್ ಈಕ್ವಲ್ ಟು 180 ಡಿಗ್ರಿ.
50 ಒಂದು 60 ಕೂಡಿಸಿದ್ರೆ 110 ಡಿಗ್ರಿ ಪ್ಲಸ್ ವೈ ಇಸ್ಕೊಲ್ ಟು 180. ವೈ ಇಸ್ಕೊಲ್ ಟು 180 ಇಲ್ಲೇ ಇರಲಿ, 110 ರೈಟ್ ಸೈಡಿಗೆ ಗೊತ್ತಪ್ಪ ಅಂದ್ರೆ ಮೈನಸ್ 110 ಆಗ್ತದೆ. 180 110 ಕಳೀರಿ, ವೈ ಇಸ್ಕೊಲ್ ಟು 70 ಡಿಗ್ರಿ. ಭಾಳ ಸಿಂಪಲ್ ಅದ ಇವು. ನೆಕ್ಸ್ಟ್ ಹಾಂ, ಇದು ಒಳಗಡೆ ಸರ್ ನಾವು ಏನು ಕಂಡುಹಿಡಿದೇವಿ, ವೈ ಕಂಡುಹಿಡ್ಕೊಂಡೀವಿ. ಇನ್ನು ಎರಡೂ ಅವು ಸಮ ಅದಾವು, ಸರಳ ಯುಗ್ಮ ಕೋನಗಳಾಗಿವೆ ಅಂತ ಚೆಕ್ ಮಾಡಕ್ಕೆ ಎಕ್ಸ್ ಪ್ಲಸ್ ವೈ ಇಸ್ಕೊಲ್ ಟು 180 ಡಿಗ್ರಿ ಅಂತ ಬರ್ದಿದ್ದಾನೆ. ಎಕ್ಸ್ ಎಷ್ಟಿತ್ತು ಅಲ್ಲಿ, ಎಕ್ಸ್ನಾಗ ಏನು ಎಕ್ಸ್ ಏನಿದೆಯಪ್ಪ ಅಂದ್ರೆ 70 ಎಕ್ಸ್ ಇಸ್ಕೊಲ್ ಟು ಏನೇ ವಾಯ್ ಕಂಡುಹಿಡಿದೇವಲ್ಲ, ಇಲ್ಲಿ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿರಿ. ವಾಯ್ ಎಷ್ಟು ಕಂಡುಹಿಡಿದೇವೆ ಈಗ, 70 ಡಿಗ್ರಿ ಕಂಡುಹಿಡಿದೇವೆ. ಎಕ್ಸ್ ಪ್ಲಸ್ ವಾಯ್ ಇಸ್ಕೊಲ್ ಟು 180 ಡಿಗ್ರಿ, ಎಕ್ಸ್ ಪ್ಲಸ್ 70 ಡಿಗ್ರಿ ಇಸ್ಕೊಲ್ ಟು 180 ಡಿಗ್ರಿ. ಎಕ್ಸ್ 180 70 ಕಳೀರಿ, ಎಷ್ಟಪ್ಪ ಅಂದರೆ 110 ಡಿಗ್ರಿ ಉಳಿತದೆ. ಹೌದಾ? ಈಗ ಇನ್ನೇ ಜಸ್ಟ್ ನಾವು ನೋಡ್ಕೊಂಡೇವಿ, ಇವು ಇದೆಯಪ್ಪ ಅಂದ್ರೆ 110 ಡಿಗ್ರಿ. ಇಲ್ಲಿ ಚಿತ್ರದಾಗ ನೋಡ್ರಿ 50 ಎಕ್ಸ್ ಇಸ್ಕೊಲ್ ಟು 50 ಪ್ಲಸ್ 60 ಅದು ಕೂಡಿಸಿದ್ರು ಕೂಡ 110 ಡಿಗ್ರಿ ಆಗ್ತದೆ. ಅಂದ್ರೆ ಸರಳ ಯುಗ್ಮ ಕೋನಗಳಾಗಿವೆ. ಅಂದರೆ ಇವಕ್ಕೆ ಏನಿದಾವಪ್ಪ ಅಂದ್ರೆ ಸರಳ ಕೋನಗಳು ಆಗಿದ್ದಾವಂತೆ. ಆ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಇನ್ನು ಕ್ವಶನ್ಸ್ ನಂಬರ್ ಇದ್ರ ಒಳಗಡೆ 4ನೇದು ನೋಡ್ರಿ, ಇಲ್ಲಿ ವೈ ಮತ್ತು ಎಕ್ಸ್ ಎರಡು ಬೆಲೆಗಳನ್ನು ಕಂಡುಹಿಡಿಯಬೇಕು. ಒಂದು ಕೋನ ಕೊಟ್ಟಿದ್ದಾರೆ 30 ಡಿಗ್ರಿ ಅಂತೇಳಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಶೃಂಗಾಭಿಮುಖ ಕೋನಗಳು ಏನಾಗಿರ್ತಾವಪ್ಪ ಅಂದ್ರೆ ಸಮ ಇರ್ತಾವ ಅನ್ನೋದು ನಿಮ್ಗೆ ಗೊತ್ತಿರಲಿ. ಯಾಕಪ್ಪ ಅಂದ್ರೆ ಈ ಚಿತ್ರದಾಗ ನೋಡಿದ ತಕ್ಷಣ ನೀವು 60 ಡಿಗ್ರಿ ಎಕ್ಸ್ ಎಷ್ಟಪ್ಪ ಅಂದ್ರೆ 60 ಡಿಗ್ರಿ ಅಂತ ಹೇಳ್ಬೋದು. ಯಾವ ಥರ ಹೇಳ್ಬೋದು ರೀ 60 ಡಿಗ್ರಿ ಅಂತಂದಾಗ, ಇದು 60 ಅಂದ್ರೆ ಇದರ ಅಪೋಸಿಟ್ ಇದು ಎಕ್ಸ್ನು ಕೂಡ ಏನಾಗಿರ್ತದಪ್ಪ ಅಂದ್ರೆ 60 ಡಿಗ್ರಿ ಆಗಿರ್ತದೆ. ಅಂದ್ರೆ ಶೃಂಗಾಭಿಮುಖ ಕೋನಗಳು ಸಮ ಆಗಿರ್ತವೆ. ಹಾಗಾದ್ರೆ ಅದು 60 ಎಕ್ಸ್ ಅನ್ನೋದು 60 ಡಿಗ್ರಿ ಗೊತ್ತಾಯ್ತು. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಹೌದಾ? ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ. 30 ಡಿಗ್ರಿ ಆಲ್ರೆಡಿ ಒಂದು ಕೋನದ ಕೊಟ್ಟಿದ್ದಾನೆ 180 ಡಿಗ್ರಿ. ಎಕ್ಸ್ ಅಂದ್ರೆ 60 ಡಿಗ್ರಿ ಗೊತ್ತದ, ವೈ ನಮ್ಗೆ ಗೊತ್ತಿಲ್ಲ, ಕನ್ನಡಿ ಹಾಕ್ತೀವಿ. ಪ್ಲಸ್ 30 ಡಿಗ್ರಿ ಇಸ್ಕೊಲ್ ಟು 180. 60 ಪ್ಲಸ್ 30 ಕೂಡಿಸಿದಾಗ 90 ಡಿಗ್ರಿ ಪ್ಲಸ್ ವೈ ಇಸ್ಕೊಲ್ ಟು 180 ಡಿಗ್ರಿ. ವೈ ಅಷ್ಟೇ ಬೇಕಾಗ್ಯದ 180 ಪ್ಲಸ್ 90 ಇದ್ದರೆ ರೈಟ್ ಸೈಡಿಗೆ ಗೊತ್ತಪ್ಪ -90 ಆಗ್ತದೆ. ವೈ ಇಸ್ಕೊಲ್ ಟು ಕೂಡ 90 ಡಿಗ್ರಿ ಆಗ್ತದೆ. ನೆಕ್ಸ್ಟ್ 5ನೇದು ಕ್ವಶನ್ಸ್ ನೋಡ್ರಿ, ಶೃಂಗಾಭಿಮುಖ ಕೋನಗಳು ವೈ ಆಟೋಮೆಟಿಕ್ ಚಿತ್ರ ನೋಡ್ರಿ, ಅಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಹೊರಗಡೆ 90 ಡಿಗ್ರಿ ಇದೆ ಅಂದ್ರೆ ವೈ ಬೆಲೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ 90 ಡಿಗ್ರಿ ಆಗ್ತದೆ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಎಕ್ಸ್ ಪ್ಲಸ್ 2 ಎಕ್ಸ್ನ ಕಂಡುಹಿಡಿಬೇಕು. ಇಲ್ಲಿ ವೈನ ಅವರೇ ಕೊಟ್ಟಿದ್ದಾರೆ 90 ಡಿಗ್ರಿ ಅಂತೇಳಿ ನಾವು ಕಂಡು ಹಿಡ್ಕೊಂಡಿದ್ದೇವೆ. ಇಸ್ಕೊಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 90 ಡಿಗ್ರಿ ಇಸ್ಕೊಲ್ ಟು 180 ಡಿಗ್ರಿ. 2x ಅಷ್ಟೇ ಇರಲಿ, ಇಸ್ಕೊಲ್ ಟು 180 ಪ್ಲಸ್ 90 ಇದ್ದರೆ ಈ ಸೈಡ್ ಬತ್ತಪ್ಪ ಅಂದ್ರೆ -90 ಆಗ್ತದೆ. 2x ಇಸ್ಕೊಲ್ ಟು 90 ಡಿಗ್ರಿ. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಜೊತೆ ಇರುವಂಥ 2 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ 2ರಲ್ಲೇ ಭಾಗಾಕಾರ ಮಾಡಿದ್ರೆ 2 ಗೇಟ್ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಉಳಿತದೆ 90 ಅರ್ಧ 45. ಹಾಗಾದರೆ ಎರಡು ಬಾಹುನಾಳದ 45 ಡಿಗ್ರಿ 45 ಡಿಗ್ರಿ ಆಗಿರ್ತವೆ. ಇನ್ನು ಇದ್ರ ಒಳಗಡೆ ಕೊನೆಯದು 6ನೇ ಲೆಕ್ಕ. ಇದ್ರಾಗ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಶೃಂಗಾಭಿಮುಖ ಕೋನಗಳು ಇಲ್ಲಿ ಯಾವುದೇ ಥರ ಬೆಲೆ ಕೊಟ್ಟಿಲ್ಲ. ಹೀಗಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ನಾವು ಹೆಂಗೆ ಕಂಡು ಹಿಡ್ಕೋಬೇಕಪ್ಪ ಅಂದ್ರೆ ಶೃಂಗಾಭಿಮುಖ ಕೋನಗಳು ಅಂದರೆ ಎಕ್ಸಕ್ಕೆ ಏನು ಅಪೋಸಿಟ್ ಆಗಿರ್ತದಪ್ಪ ಅಂದ್ರೆ ಯಾವ್ದು ಸಮ ಆಗಿರ್ತದೆ ಅಂದ್ರೆ ವೈ. ಹೌದಾ? ಹಾಗಾದರೆ ವೈಗೆ ಯಾವುದು ಅಪೋಸಿಟ್ ಆಗ್ಯದಪ್ಪ ಅಂದ್ರೆ ಈಗ ಎಕ್ಸ್. ಹೌದಾ? ಹಾಗಾದರೆ ಎಲ್ಲ ತ್ರಿಭುಜದ 3 ಕೋನಗಳು ಏನಾಗಿರ್ತಪ್ಪ ಅಂದ್ರೆ ಸಮ ಆಗ್ತವೆ ಅನ್ನಂಗೆ. 3 ಕೋನಗಳು ಸಮ ಆಗ್ತಾವಪ್ಪ ಅಂದ್ರೆ ನಾವು ವೈ ಕಂಡು ಹಿಡಿಬೇಕಲ್ಲ. 3 ವೈ ಪ್ಲಸ್ ವೈ ಇಸ್ಕೊಲ್ ಟು 180 ಡಿಗ್ರಿ. ಎಷ್ಟು ವೈ ಅದು? 3 ವೈ ಅದು. 3y ಇಸ್ಕೊಲ್ ಟು 180 ಡಿಗ್ರಿ. ಹಾಗಾದ್ರೆ ವೈ ಜೊತೆ ಇರುವಂಥ 3 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ 2 ಸೈಡ್ 3ಲೇ ಭಾಗಾಕಾರ ಮಾಡಿರಿ. ವೈ ಅಷ್ಟೇ ಉಳಿತದೆ. 3 1 3 3 6 18 ಇದೊಂದು 0 ಇದೆ 0. ಹಾಗಾದ್ರೆ ವೈ ಇಸ್ಕೊಲ್ ಟು ಏನಪ್ಪ ಅಂದ್ರೆ 60 ಡಿಗ್ರಿ. ವೈ ಇಸ್ಕೊಲ್ ಟು 60 ಡಿಗ್ರಿ ಆದಂದ್ರೆ ವೈ ಇಸ್ಕೊಲ್ ಟು ಎಕ್ಸ್ ಅಂತ ಹೇಳಿದೆ ನಾವು. ಹಾಗಾದರೆ ಎಕ್ಸ್ನು ಕೂಡ ಏನಾಗಿರ್ತದಪ್ಪ ಅಂದ್ರೆ 60 ಡಿಗ್ರಿ ಆಗಿರ್ತದೆ. ಇಷ್ಟೇ ಸಿಂಪಲ್ ಕ್ವಶನ್ಸ್ ಇವು. ಇಷ್ಟು ಬರೆದ್ರೆ ನಿಮ್ದು ಏನಾಗ್ತದಪ್ಪ ಅಂದ್ರೆ ಈ ಅಭ್ಯಾಸ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿಂದು 6.4 ಅಭ್ಯಾಸದ ಸಲುವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅವು ಕೂಡ ಅಪ್ಲೋಡ್ ಆಗ್ತವೆ. ಹಿಂದಿನ ಎಲ್ಲ ಪಾಠಗಳು ಕೂಡ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಧನ್ಯವಾದಗಳು.